ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋ ಒಂದು ಪ್ರಾಡಕ್ಟ್ ಎಂಪ್ಟೀಸ್ ವಿಡಿಯೋ ಆಗಿರುತ್ತೆ. ಅಂದರೆ ನಾನು ಯೂಸ್ ಮಾಡಿ ಖಾಲಿ ಮಾಡಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಪ್ರಾಡಕ್ಟ್ಸ್ನ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡ್ತೀನಾ ಇಲ್ವಾ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಇವಾಗ ಬನ್ನಿ ಶುರು ಮಾಡಿಬಿಡೋಣ. ನಮ್ಮ ಮೊದಲನೇ ಪ್ರಾಡಕ್ಟ್ ಬಂದು ಬ್ಲೂ ಹೆವೆನ್ ವಾಕ್ ಫ್ರೀ ಐಬ್ರೋ ಡಿಫೈನರ್. ಬ್ಯೂಟಿಫುಲ್ ಐಬ್ರೋ ಪ್ರಾಡಕ್ಟ್. ಇದು ಅಫೋರ್ಡೆಬಲ್ ರೇಂಜಲ್ಲಿದೆ ಆ್ಯಂಡ್ ಡೈಲಿ ಯೂಸ್ಗೆ ಪರ್ಫೆಕ್ಟ್ ಆಗಿದೆ. ಒಂದು ನ್ಯಾಚುರಲ್ ಬ್ರೌನ್ ಶೇಡ್ ಇದು. ಸೊ ಪರ್ಫೆಕ್ಟ್ ಫಾರ್ ಯುವರ್ ಆಫೀಸ್ ಮತ್ತು ಕಾಲೇಜ್ಗೂ ನಿಮಗೆ ಬೇಕಿದ್ರೆ ಮತ್ತು ಡೈಲಿ ಯೂಸ್ಗೆ ನೀವು ಈಸಿಲಿ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಆಗೂ ಇಲ್ಲ ಅಥವಾ ತುಂಬ ಕಡಿಮೆನೂ ಇಲ್ಲ. ಕರೆಕ್ಟ್ ಪಿಗ್ಮೆಂಟೇಷನ್ ಇದೆ ಇದ್ರದ್ದು ಐಬ್ರೋ ಫಿಲ್ ಮಾಡ್ಕೊಳ್ಳೋದಕ್ಕೆ. ಸೊ ಖಂಡಿತವಾಗ್ಲೂ ನೀವು ತಗೊಂಡು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಇದೇ ಸೇಮ್ ಫಾರ್ಮುಲಾ ಅದು ಬ್ಲೂ ಹೆವೆನ್ ಅವ್ರದ್ದೇ. ಬ್ರೌ ಪರ್ಫೆಕ್ಟ್ ಐಬ್ರೋ ಎನ್ಹ್ಯಾನ್ಸರ್ ಅಂತ ಬರುತ್ತೆ. ಎರಡು ಸೇಮೇ ಇದೆ, ಬಟ್ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಒಂದು ಸೈಡ್ ನಿಮಗೆ ಈ ಥರ ಸ್ಪೂಲಿ ಸಿಗುತ್ತೆ. ಒಂದು 35 or 40 ರೂಪೀಸ್ ಇದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು. ಬಟ್ ತುಂಬಾ ಕನ್ವೀನಿಯೆಂಟ್ ಆಗಿದೆ ಇದು ಯೂಸ್ ಮಾಡೋದಕ್ಕೆ. ಸೊ ನನಗೆ ಇದೇ ಜಾಸ್ತಿ ಇಷ್ಟ ಆಯಿತು, ಯೂಸ್ ಮಾಡೋದಕ್ಕೆ ಚೆನ್ನಾಗಿದೆ. ಸೊ ಹಾಗಾಗಿ ಇದು ಖಾಲಿ ಆದರೆ ಮತ್ತೆ ಇದನ್ನೇ ರೀಪರ್ಚೇಸ್ ಮಾಡ್ತೀನಿ. ಯಾವುದಂದ್ರೆ ಬ್ರೌ ಪರ್ಫೆಕ್ಟ್ ಐಬ್ರೋ ಎನ್ಹ್ಯಾನ್ಸರ್ ಸ್ಪೂಲಿ ಜೊತೆಲಿ ಯಾವ್ದು ಬರುತ್ತಲ್ಲ ಅದನ್ನು ರೀಪರ್ಚೇಸ್ ಮಾಡ್ತೀನಿ. ಫಾರ್ಮುಲಾ ಅಂತೂ ಎರಡರದ್ದು ಸೇಮೇ ಇದೆ. ನೆಕ್ಸ್ಟ್ ಅಪ್ ಲೇ ವಾಟರ್ ಗರ್ಲ್ ಬಾಡಿ ಸ್ಪ್ಲಾಶ್. ನನ್ನ ಹತ್ರ ಎರಡು ಟ್ರಾವೆಲ್ ಸೈಜ್ ಬಾಟಲ್ಗಳಿದೆ. ಮೊದಲನೇದು ಬಂದು ಟ್ರಾಪಿಕಲ್ ಬೆರಿ, ಸ್ಟ್ರಾಂಗ್ ಫ್ರೂಟಿ ಸೆಂಟ್ ಇರುವಂಥ ಒಂದು ಬಾಡಿ ಸ್ಪ್ಲಾಶ್ ಇದು. ನಿಮಗೆ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇಷ್ಟ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಎರಡನೇದು ಬಂದು ಟಸ್ಕೆನ್ ಗ್ರೀನ್, ಮೈಲ್ಡ್ ಫ್ಲೋರಲ್ ಸೆಂಟ್ ಇದೆ ಇದರಲ್ಲಿ. ನನಗೆ ತುಂಬಾ ಇಷ್ಟ ಆಯಿತು ಇದು ಟಸ್ಕೆನ್ ಗ್ರೀನ್. ಇದನ್ನು ನಾನೊಂದು ಫುಲ್ ಸೈಜ್ ಬಾಟಲ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮಗೂ ಎರಡು ಫ್ರೇಗ್ರೆನ್ಸ್ನು ರೆಕಮೆಂಡ್ ಮಾಡ್ತೀನಿ. ನಿಮಗೆ ಫ್ರೂಟಿ ಸೆಂಟ್ ಇಷ್ಟ ಅಂದರೆ ಈ ಟ್ರಾಪಿಕಲ್ ಬೆರಿನ, ಆ್ಯಂಡ್ ಫ್ಲೋರಲ್ ಸ್ವೀಟ್ ಸೆಂಟ್ ಇಷ್ಟ ಅಂದರೆ ನೀವು ಈ ಟಸ್ಕೆನ್ ಗ್ರೀನ್ನ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಅಪ್ ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ಇದೊಂದು 100% ಸೋಪ್ ಫ್ರೀ ಫೇಸ್ ವಾಶ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸಖತ್ ಜೆಂಟಲ್ ಆಗಿದೆ ಸ್ಕಿನ್ ಮೇಲೆ. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸಪಲ್ ಮಾಡುತ್ತೆ, ಸ್ವಲ್ಪನೂ ಡ್ರೈ ಮಾಡಲ್ಲ ಇದು. ಸೋಪ್ ಫ್ರೀ ಅಂದ ಮಾತ್ರಕ್ಕೆ ನೊರೆ ಕೊಡಲ್ಲ, ಸ್ಕಿನ್ನ ಕ್ಲೀನ್ ಮಾಡಲ್ಲ ಅಂತ ಅಲ್ಲ. ಸ್ಕಿನ್ ತುಂಬಾ ಕ್ಲೀನ್ ಆ್ಯಂಡ್ ರಿಫ್ರೆಶ್ಡ್ ಅನಿಸುತ್ತೆ ಈ ಫೇಸ್ ವಾಶ್ ಯೂಸ್ ಮಾಡಿದ್ದಾದಮೇಲೆ. ಸೆನ್ಸಿಟಿವ್ ಸ್ಕಿನ್ ಟೈಪ್ ಇರೋರು ಕೂಡ ಈ ಫೇಸ್ ವಾಶ್ನ ಯೂಸ್ ಮಾಡ್ಬೋದು, ಅಷ್ಟು ಜೆಂಟಲ್ ಆಗಿದೆ ಫೇಸ್ ವಾಶ್ ಇದು. ಖಂಡಿತವಾಗ್ಲೂ ರೀಪರ್ಚೇಸ್ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ರೆಕಮೆಂಡ್ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಇನ್ನೊಂದು ಬಾಡಿ ಮಿಸ್ಟ್ ಇದೆ. ಇದು ಸೀಕ್ರೆಟ್ ಅವರ ಟೆಂಪ್ಟೇಷನ್ ಬಾಡಿ ಮಿಸ್ಟ್. ವೇರಿಯಂಟ್ ಬಂದು ಬ್ರೀಸ್ ಅಂತ, ಆರೆಂಜ್ ಕಲರ್ ಬಾಟಲ್. 4-5 ಬಾಟಲ್ ತರಿಸಿದ್ದೆ ನಾನು, ಎಲ್ಲ ಬೇರೆ ಬೇರೆ ವೇರಿಯಂಟ್ದು. ಅದರಲ್ಲಿ ಇದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಯೂಸ್ ಮಾಡಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಬ್ಯೂಟಿಫುಲ್ ಫ್ರೇಗ್ರೆನ್ಸ್ ಇದು ಆ್ಯಂಡ್ ಸೆಂಟ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿದೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಈ ಥರ ಫ್ರೇಗ್ರೆನ್ಸ್ ಇಷ್ಟ ಅಂದರೆ. ಕ್ಯಾಂಡಿ ಥರ ವಾಸನೆ ಬರುತ್ತೆ, ಅದು ಸ್ವೀಟ್ ಕ್ಯಾಂಡಿ ಫ್ರೇಗ್ರೆನ್ಸ್ ಇದೆ ಇದರಲ್ಲಿ, ಚೆನ್ನಾಗಿದೆ. ಸ್ವಲ್ಪ ಮಿಕ್ಸ್ ಆಫ್ ವೆನಿಲಾ ಕೂಡ ಇದೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಖಂಡಿತವಾಗ್ಲೂ ರೀಪರ್ಚೇಸ್ ಮಾಡ್ತೀನಿ ನಾನು ಇದನ್ನು ಆ್ಯಂಡ್ ನಿಮಗೂ ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ. ನೆಕ್ಸ್ಟ್ ಅಪ್ 2 ಲಿಪ್ ಬಾಮ್ಸ್ ಇದೆ. ಮೊದಲನೇದು ಬಂದು ಐಟೆಕ್ಸ್ ಡಾಸ್ಲರ್ದು. ಇದು ನಾನು ಎಲ್ಲೋ ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು, ನನಗೆ ನೆನಪಿಲ್ಲ ಯಾವಾಗ ತೊಗೊಂಡಿದ್ದು ಅಂತ. ಬಟ್ ಏನಂದರೆ ಇದು ಒಂದು ಲಿಪ್ ಬಾಮ್ಗಿಂತ ಜಾಸ್ತಿ ಒಂದು ಲಿಪ್ ಟಿಂಟ್ ಥರ ಕೆಲಸ ಮಾಡುತ್ತೆ. ಒಳ್ಳೆ ಕಲರ್ ಕೊಡುತ್ತೆ, ಬಟ್ ತುಟಿಗಳನ್ನ ಸ್ವಲ್ಪನೂ ಮಾಯ್ಶ್ಚರೈಸ್ ಮಾಡಲ್ಲ ಇದು. ಆ್ಯಂಡ್ ಟೂತ್ ಪೇಸ್ಟ್ ವಾಸನೆ ಇದೆ ಇದರಲ್ಲಿ. ಸೊ ಇದನ್ನು ನಾನು ಮತ್ತೇನು ರೀಪರ್ಚೇಸ್ ಮಾಡಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆ್ಯಂಡ್ ನಿಮಗೂ ರೆಕಮೆಂಡ್ ಮಾಡಲ್ಲ ಇದನ್ನು. ನಮ್ಮ ಎರಡನೇ ಲಿಪ್ ಬಾಮ್ ಬಂದು ಮೇಬಿಲಿನ್ ಬೇಬಿ ಲಿಪ್ಸ್. ಇದು ಅವರ ಎಲೆಕ್ಟ್ರೋ ಪಾಪ್ ರೇಂಜ್. ಇದರಲ್ಲಿ ಶೇಡ್ ಬಂದು ಓ ಆರೆಂಜ್. ಫಾರ್ಮುಲಾ ತುಂಬಾ ಚೆನ್ನಾಗಿದೆ ಇದ್ರದ್ದು, ಲೈಟ್ ವೆಯ್ಟ್ ಆ್ಯಂಡ್ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ ಫಾರ್ಮುಲಾ ಇದ್ರದ್ದು. ಬಟ್ ಏನಂದರೆ ಆರೆಂಜ್ ಕಲರ್ದು ಇದು ಆ್ಯಂಡ್ ಆರ್ಡರ್ ಕಾಣುತ್ತೆ ನನ್ನ ಮೇಲೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ರೀಪರ್ಚೇಸ್ ಮಾಡಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಇದು ಇವಾಗ ಅವೈಲೇಬಲ್ ಕೂಡ ಇದೆ ಅಂತ. ಆನ್ಲೈನಲ್ಲೆಲ್ಲೂ ನನಗೆ ಕಾಣಿಸ್ಲಿಲ್ಲ ಇದು ಲಿಂಕ್ ಹುಡುಕಕ್ಕೆ ಹೋದಾಗ. ಸೊ ಇನ್ನೊಂದು ಪಿಂಕ್ ಕಲರ್ದು ಒಂದು ಶೇಡ್ ಇದೆ, ಅದನ್ನು ತುಂಬಾ ಇಷ್ಟ. ಯೂಸ್ ಮಾಡೋದಕ್ಕೆ ಬೇಜಾರಾಗುತ್ತೆ ನನಗೆ, ಖಾಲಿ ಆಗಿಬಿಡುತ್ತೆ ಅಂತ. ಯಾಕಂದರೆ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಅದು. ಸೊ ಇದನ್ನು ಯೂಸ್ ಮಾಡಿ ಖಾಲಿ ಮಾಡಿದ್ದೀನಿ. ಹೆಂಗಿದ್ರು ನನಗೆ ಕಲರ್ ಅಷ್ಟು ಇಷ್ಟ ಆಗ್ತಿದ್ದಿಲ್ಲ. ಸೊ ಮನೆಯಲ್ಲೇ ಇದ್ದಾಗ ಯಾವಾಗಾದರೂ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡಿ ಖಾಲಿ ಮಾಡಿದ್ದೀನಿ. ಎಲ್ಲಾದರೂ ಸಿಕ್ಕಿದ್ರೆ ನೋಡಿ, ನಿಮಗೆ ಆ ಪಿಂಕ್ ಕಲರ್ದು ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿದೆ. ಆರೆಂಜ್ ಕಲರ್ದು ನಾನು ರೆಕಮೆಂಡ್ ಮಾಡಲ್ಲ. ಓ ಆರೆಂಜ್ ಶೇಡ್ ಇದನ್ನು ರೆಕಮೆಂಡ್ ಮಾಡಲ್ಲ, ಚೆನ್ನಾಗಿಲ್ಲ ಶೇಡ್ ಇದು. ನೆಕ್ಸ್ಟ್ ಅಪ್ ಸ್ಯಾಟರ್ನ್ ACV ಗಮ್ಮೀಸ್.
ಇದ್ರ ಮೇಲೆ ಒಂದು ಡೀಟೇಲ್ಡ್ ರಿವ್ಯೂ ವಿಡಿಯೋ ಮಾಡಿದ್ದೀನಿ ನಾನು, ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡಿ. ಆಪಲ್ ಸೈಡರ್ ವಿನೆಗರ್ ಗಮ್ಮೀಸ್ ಇದು ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ನೀವು ಯಾವುದೋ ಒಂದು ಒಳ್ಳೆ ಕ್ಯಾಂಡಿ ತಿಂತಾ ಇದ್ದೀರಾ ಅಂತ ಅನ್ಸುತ್ತೆ. ಆಪಲ್ ಸೈಡರ್ ವಿನೆಗರ್ದು ಟೇಸ್ಟ್ ಯಾವ ಥರ ಇರುತ್ತೋ ಅದ್ರ ಥರ ಸ್ವಲ್ಪನೂ ಟೇಸ್ಟ್ ಕೊಡಲ್ಲ ಇದು. ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ, ನಿಮ್ಮ ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದರೆ ಇದು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಾನು ಇದನ್ನು ರೀಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿದೆ ಇದು. ನೆಕ್ಸ್ಟ್ ಅಪ್ ಕೆಮಿಸ್ಟ್ ಅಟ್ ಪ್ಲೇ ಆಕ್ನೆ ಕಂಟ್ರೋಲ್ ಬಾಡಿ ವಾಶ್. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ. ನಿಮಗೆ ಬೆನ್ನ ಮೇಲೆ ಬಾಡಿಯಲ್ಲಿ ಎಲ್ಲಾದರೂ ಪಿಂಪಲ್ಸ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿದೆ, ಎಫೆಕ್ಟಿವ್ ಪ್ರಾಡಕ್ಟ್ ಇದು. ಇದರಲ್ಲಿ 1% ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಫ್ರೇಗ್ರೆನ್ಸ್ ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್ ಸ್ಕಿನ್ ಕ್ಲೀನ್ ಆ್ಯಂಡ್ ಫ್ರೆಶ್ ಅನಿಸುತ್ತೆ ಇದನ್ನು ಯೂಸ್ ಮಾಡಿದಾದ್ಮೇಲೆ. ಚೆನ್ನಾಗಿ ನೊರೆನೂ ಕೊಡುತ್ತೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಪ್ರಾಡಕ್ಟ್ ಇದು, ಬಟ್ ತುಂಬಾ ಎಫೆಕ್ಟಿವ್ ಆಗಿದೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಟ್ರೈ ಮಾಡಿ, ಚೆನ್ನಾಗಿದೆ. ನೆಕ್ಸ್ಟ್ ಅಪ್ ಪ್ಲಮ್ ಗ್ರೀನ್ ಟೀ ಡೇ ಲೈಟ್ ಸನ್ಸ್ಕ್ರೀನ್ ಜೆಲ್. ಒಂದು ಲೈಟ್ ವೇಟ್ ಸನ್ಸ್ಕ್ರೀನ್ ಜೆಲ್ ಇದು. ಇದರಲ್ಲಿ SPF 35 PA++ ಇದೆ. ಆಯಿಲಿ ಕಾಂಬಿನೇಷನ್ ಅಥವಾ ನಾರ್ಮಲ್ ಸ್ಕಿನ್ ಟೈಪ್ ಇರೋರು ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು, ಚೆನ್ನಾಗಿದೆ, ವೈಟ್ ಕಾಸ್ಟ್ ಬಿಡೋದಿಲ್ಲ ಆ್ಯಂಡ್ ತುಂಬಾ ಲೈಟ್ ವೇಟ್ ಆಗಿದೆ. ಸೊ ನಾನು ರೀಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ನಿಮಗೂ ನಂತರನೇ ಆಯಿಲಿ ಸ್ಕಿನ್ ಟೈಪ್ ಇದ್ರೆ ಇಲ್ಲ ಕಾಂಬಿನೇಷನ್ ಅಥವಾ ನಾರ್ಮಲ್ ಸ್ಕಿನ್ ಟೈಪ್ ಇದ್ರೂ ಕೂಡ ನೀವು ಇದನ್ನ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಅಪ್ ಗಾರ್ನಿಯಾ ಬ್ರೈಟ್ ಕಂಪ್ಲೀಟ್ ವೈಟಮಿನ್ C ಸಿರಮ್ ಜೆಲ್. ಒಂದು ಲೈಟ್ ವೇಟ್ ಜೆಲ್ ಇದು. ನಿಮಗೆ ಡ್ರೈ ಸ್ಕಿನ್ ಟೈಪ್ ಇದ್ದಲ್ಲಿ ಅಷ್ಟೊಂದು ಸೂಟ್ ಆಗಲ್ಲ. ಆಯಿಲಿ ಮತ್ತೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರು ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ಕಿನ್ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಸ್ವಲ್ಪನೂ ಹೆವಿ ಅಥವಾ ಅನ್ಕಂಫರ್ಟೇಬಲ್ ಅನ್ಸಲ್ಲ, ಬೇಗನೆ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಒಳ್ಳೆ ರಿಫ್ರೆಶಿಂಗ್ ಸೆಂಟ್ ಇದೆ ಇದರಲ್ಲಿ. ಇದ್ರ ಮೇಲೆ ನಾನೊಂದು ಡೀಟೇಲ್ಡ್ ರಿವ್ಯೂ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಿಮಗೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡಿ. ಸೊ ನಾನು ರೀಪರ್ಚೇಸ್ ಮಾಡ್ತೀನಿ. ನಾನು ಇದನ್ನು ನಿಮಗೂ ರೆಕಮೆಂಡ್ ಮಾಡ್ತೀನಿ. ನಿಮಗೂ ನಂತರನೇ ಆಯಿಲಿ ಅಥವಾ ಕಾಂಬಿನೇಷನ್ ಸ್ಕಿನ್ ಟೈಪ್ ಇದ್ದರೆ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಅಪ್ FSAS ಫೇಸ್ ಹೈಡ್ರೇಟರ್. ಸ್ಕಿನ್ನ ಹೈಡ್ರೇಟ್ ಮಾಡುವಂಥ ಪ್ರಾಡಕ್ಟ್ ಇದು. ನಿಮಗೆ ಡ್ರೈ ಸ್ಕಿನ್ ಟೈಪ್ ಇದ್ದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ನೀವು ಮಾಯಿಶ್ಚರೈಸರ್ಗೂ ಮುಂಚೆ ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ ಸ್ವಲ್ಪನೂ ಡ್ರೈ ಅನ್ಸಲ್ಲ ನಿಮಗೆ, ಅಥವಾ ಸ್ಟ್ರೆಚ್ ಆಗ್ತಾ ಇದೆ ಆ ಥರ ಎಲ್ಲ ಅನ್ಸುತ್ತಲ್ಲ ಕೆಲವೊಮ್ಮೆ, ಸ್ಪೆಷಲಿ ವಿಂಟರ್ಗಳಲ್ಲಿ ಆ ಥರ ಏನೂ ಅನ್ಸಲ್ಲ. ನೀವು ಚಳಿಗಾಲದಲ್ಲಿ ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದಕ್ಕೂ ಮುಂಚೆ. ಇದರಲ್ಲಿ ಆಲಿವ್ ಆಯಿಲ್ ಇದೆ, ಹಾಗೆ ವೈಟಮಿನ್ E ಕೂಡ ಇದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಆಯಿಲಿ ಸ್ಕಿನ್ ಟೈಪ್ ಇರೋರು ಇದೊಂದೇ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು, ಒಂದು ಮಾಯಿಶ್ಚರೈಸರ್ ಥರನೇ ಇದನ್ನು ಯೂಸ್ ಮಾಡ್ಬೋದು. ಡ್ರೈ ಅಥವಾ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಟೈಪ್ ಇರೋರು ನೀವು ಫಸ್ಟ್ ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋಬೋದು. ಎರಡು ಥರನೂ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಸೊ ನಾನು ರೀಪರ್ಚೇಸ್ ಮಾಡ್ತೀನಿ ಇದನ್ನು. ನನ್ನ ಬ್ರೈಡ್ಸ್ಗೂ ಇದನ್ನು ಕೆಲವೊಮ್ಮೆ ಯೂಸ್ ಮಾಡ್ತೀನಿ, ಅವ್ರಿಗೆ ಏನಾದರೂ ಡ್ರೈ ಸ್ಕಿನ್ ಟೈಪ್ ಇದ್ದಲ್ಲಿ. ಸೊ ನಿಮಗೂ ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ, ಚೆನ್ನಾಗಿದೆ ಪ್ರಾಡಕ್ಟ್. ನೆಕ್ಸ್ಟ್ VLCC ಆಮಂಡ್ ಹನಿ ಡೀಪ್ ನರಿಶಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಬಾಡಿ ಲೋಷನ್. ಒಂದು ಲೈಟ್ ವೇಟ್ ಬಾಡಿ ಲೋಷನ್ ಇದು. ಚಳಿಗಾಲದಲ್ಲಿ ಯೂಸ್ ಮಾಡಿದ್ರೆ ಅಷ್ಟೊಂದೇನು ಎಫೆಕ್ಟಿವ್ ಆಗಿಲ್ಲ ಇದು. ಚಳಿಗಾಲದಲ್ಲಿ ಸ್ಕಿನ್ನ ಮಾಯಿಶ್ಚರೈಸ್ ಮಾಡೋದಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಲ್ಲ. ಡ್ರೈ ಸ್ಕಿನ್ ಟೈಪ್ ಇರೋರಂತೂ ನೀವು ಇದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಂತರ ಆಯಿಲಿ ಸ್ಕಿನ್ ಟೈಪ್ ಇರೋರು, ಸ್ಕಿನ್ ತುಂಬ ಡ್ರೈ ಆಗಲ್ಲ ಅನ್ನೋರು ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ನಾನು ಇದನ್ನು ರೀಪರ್ಚೇಸ್ ಮಾಡಲ್ಲ, ಯಾಕಂದರೆ ನನಗೆ ಇದರ ಫ್ರೇಗ್ರೆನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಾನು ಮತ್ತೆ ರೀಪರ್ಚೇಸ್ ಮಾಡಲ್ಲ. ಆ್ಯಂಡ್ ಡ್ರೈ ಸ್ಕಿನ್ ಟೈಪ್ ಇದ್ರೆ ನಿಮಗೂ ಇದನ್ನು ರೆಕಮೆಂಡ್ ಮಾಡೋದು. ನಮ್ಮ ಲಾಸ್ಟ್ ಬಟ್ ಒಂದು ಪ್ರಾಡಕ್ಟ್ ಬಂದು ವಾಲಮಿನಾ ಆರ್ಗ್ಯಾನಿಕ್ಸ್ ಅವರ ಗ್ರೀನ್ ಟೀ ಆ್ಯಂಡ್ ಟರ್ಮರಿಕ್ ನೈಟ್ ಫೇಸ್ ಜೆಲ್. ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ಸ್ ಇದೆ, ಟ್ಯೂಮರಿಕ್ ಆಯಿಲ್ ಆ್ಯಂಡ್ ವೈಟಮಿನ್ C ಇದೆ. ಕಲೆಗಳನ್ನ ಮತ್ತು ಪಿಗ್ಮೆಂಟೇಷನ್ನ ಕಮ್ಮಿ ಮಾಡಿ ಈವನ್ ಸ್ಕಿನ್ ಟೋನ್ ಕೊಡೋಕ್ಕೆ ಸಹಾಯ ಮಾಡುತ್ತೆ ಈ ಪ್ರಾಡಕ್ಟ್. ಆ್ಯಂಡ್ ಸ್ಕಿನ್ನ ಬ್ರೈಟ್ ಕೂಡ ಮಾಡುತ್ತೆ. ರಾತ್ರಿ ಮಲ್ಗೋದಕ್ಕೂ ಮುಂಚೆ ನೀವು ಮುಖ ತೊಳ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೋಬೋದು. ತುಂಬಾ ಎಫೆಕ್ಟಿವ್ ಆಗಿದೆ ಪ್ರಾಡಕ್ಟ್ ಇದು. ಅಷ್ಟೊಂದು ಫೇಮಸ್ ಇಲ್ಲ ಬ್ರ್ಯಾಂಡ್, ಬಟ್ ಪ್ರಾಡಕ್ಟ್ ಎಫೆಕ್ಟಿವ್ ಆಗಿದೆ. ಸೊ ನಾನು ರೀಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಈ ಥರ ಪಿಂಪಲ್ ಕಲೆಗಳಿದ್ದಲ್ಲಿ ಅಥವಾ ಅನಿವನ್ ಸ್ಕಿನ್ ಟೋನ್ ಇದ್ದರೆ ಟ್ರೈ ಮಾಡಿ, ಚೆನ್ನಾಗಿದೆ ಪ್ರಾಡಕ್ಟ್ ಇದು. ನಮ್ಮ ಲಾಸ್ಟ್ ಪ್ರಾಡಕ್ಟ್ ಬಂದು ಗುಡ್ ವೈಬ್ಸ್ ಅವರ ಲೈಮ್ ಆ್ಯಂಡ್ ಬೇಸಿಲ್ ಡೀಪ್ ಕ್ಲೆನ್ಸಿಂಗ್ ಸ್ಕ್ರಬ್. ಒಂದು ಡೀಸೆಂಟ್ ಫೇಸ್ ಸ್ಕ್ರಬ್ ಇದು, ನಥಿಂಗ್ ಎಕ್ಸ್ಟ್ರಾರ್ಡಿನರಿ. ಇದರ ಎಕ್ಸ್ಫೋಲಿಯೆಂಟ್ಸ್ ತುಂಬ ಹಾರ್ಶ್ ಆಗಿಲ್ಲ ಅಥವಾ ತುಂಬ ಜೆಂಟಲ್ ಆಗೂ ಇಲ್ಲ, ಮಿಡ್ ರೇಂಜಲ್ಲಿದೆ. ನಿಮಗೆ ಆಕ್ಟಿವ್ ಆಕ್ನೆ ಇದೆ ಮುಖದ ಮೇಲೆ ಅಂದರೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಸ್ಕ್ರಬ್ಬಿಂಗೇ ರೆಕಮೆಂಡ್ ಮಾಡಲ್ಲ ಆ್ಯಕ್ಚುಲಿ ಆಕ್ಟಿವ್ ಆಕ್ನೆ ಇದ್ದಲ್ಲಿ. ಬಟ್ ಅದನ್ನು ಬಿಟ್ಟು ಬೇರೆ ಎಲ್ಲರೂ ನೀವು ಎಲ್ಲ ಸ್ಕಿನ್ ಟೈಪರು ಇದನ್ನು ಯೂಸ್ ಮಾಡ್ಬೋದು, ವೀಕ್ಲಿ ಒನ್ಸ್ ಇದನ್ನು ಯೂಸ್ ಮಾಡ್ಬೋದು. ಅಫೋರ್ಡಬಲ್ ರೇಂಜ್, ನಿಮಗೆ ಗುಡ್ ವೈಬ್ಸ್ ಗೊತ್ತಿರುತ್ತೆ, ಅಫೋರ್ಡಬಲ್ ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ. ಸೊ ಚೆನ್ನಾಗಿದೆ, ಫ್ರೇಗ್ರೆನ್ಸು ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ. ಹಾಗಾಗಿ ಇದೇ ಬ್ರ್ಯಾಂಡಿಂದು ನಾನು ಬೇರೆ ವೇರಿಯಂಟ್ನ ಸೇಮ್ ರೇಂಜಲ್ಲಿ ಪರ್ಚೇಸ್ ಮಾಡ್ತೀನಿ. ಬಟ್ ಸೇಮ್ ಲೈಮ್ ಆ್ಯಂಡ್ ಬೇಸಿಲ್ ಇದನ್ನು ತಗೊಳ್ಳಲ್ಲ. ಇದರಲ್ಲೇ ನಿಮಗೆ ಹಲವಾರು ವೇರಿಯಂಟ್ಸ್ ಸಿಗುತ್ತೆ, ಅದನ್ನು ಬೇರೆ ಯಾವ ಥರ ಟ್ರೈ ಮಾಡ್ತೀನಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿದೆ.
ಆ್ಯಂಡ್ ಇವತ್ತಿನ ವಿಡಿಯೋಗೆ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಬಂದ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.